ಸಮಾಜ ಎತ್ತಗಡೆ ಹೋಗ್ತಾ ಇದೆ ಅಂತ ಹೇಳಿ ಒಂದು ಕಾನೂನು ಪೊಲೀಸ್ ಇಲಾಖೆ ಇವೆಲ್ಲವೂ ಇರುವಾಗಲೇ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗೆ ನುಗ್ಗಿ ಆ ಮಹಿಳೆ ಸ್ನಾನ ಮಾಡ್ತಾ ಇರುವ ಸಂದರ್ಭದಲ್ಲೇ ಮಹಿಳೆಯನ್ನ ಎಳ್ಕೊಂಡು ಬಂದು ಕೊಚ್ಚಿ ಕೊಲೆ ಮಾಡಲಾಗಿದೆ. ಕಾನೂನಿನ ಭಯ ಜನಗಳಿಗೆ ಕಡಿಮೆ ಆಗ್ತಾ ಇದೆಯಾ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಮಹಿಳೆ ಸ್ನಾನ ಮಾಡುವ ವೇಳೆ ಮನೆಗೆ ನುಗ್ಗಿ ಕೊಲೆ ಮಾಡಲಾಗಿದೆ. ಕೊಡಲಿಯಿಂದ ಕೊಚ್ಚಿ ಹತ್ಯೆಗೈದಿದ್ದಾರೆ ಪಾತಕಿಗಳು. ಎಲ್ಲಿ ಬೀದರ್ನ ಬಾಲ್ಕಿ ತಾಲೂಕಿನ ಹಾಳಗೋಟ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕೈಲಾಸ್ ಬಿರಾದಾರ್ ಎಂಬುವನಿಂದ 32 ವರ್ಷದ ಅನಿತಾ ಎನ್ನುವವರನ್ನು ಕೊಲೆ ಮಾಡಲಾಗಿದೆ. ಪತಿಯ ಚಿಕ್ಕಪ್ಪನ ಮಗನಿಂದಲೇ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ. ಕಟಕಂಚಿ ಚೋಳಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಕೇಸ್ ಕೂಡ ದಾಖಲಾಗಿದೆ ಅಂತ. ಅದೆಂತಹ ವಿಕೃತ ಮನಸ್ಥಿತಿ ಇರಬಹುದು ಅಂತ ಆಲೋಚನೆ ಮಾಡಿ. ಜಮೀನಿನ ವಿಚಾರಕ್ಕೆ ಒಂದು ಕೇಸ್ ಮಾಡಿ ಅದನ್ನ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಚರ್ಚೆ ಮಾಡಿಕೊಂಡು ಅದು ಯಾವ ರೀತಿ ತೀರ್ಮಾನ ಮಾಡಬೇಕು ಆ ರೀತಿ ತೀರ್ಮಾನ ಮಾಡೋದು ಬಿಟ್ಟರು ಎಲ್ಲರೂ ಹಿಂಗೆ ಮಾಡಿಬಿಟ್ರೆ ನಾಡಿದ್ದು ಯಾರು ಉಳಿಯಲ್ಲ ದೇಶದಲ್ಲಿ. ಒಬ್ರನ್ನೊಬ್ರು ಕೊಚ್ಚಿ ಕೊಲೆ ಮಾಡ್ಕೊಂಡು ನೋಡಿ, ಬಾಳಿ ಬದುಕಬೇಕಾಗಿದ್ದಂತಹ ಕೇವಲ 32 ವರ್ಷ ಪ್ರಾಯದ ಮಹಿಳೆ ಇವತ್ತು ಹೆಣವಾಗಿ ಬಿದ್ದಿದ್ದಾರೆ. ಆ ಹೆತ್ತ ತಾಯಿಯ ನೋವು ಆಕ್ರಂದನ ಮುಗಿಲು ಮುಟ್ಟಿದೆ. ಜಮೀನಾದ್ರೂ ಇನ್ನು ಮುಂದೆ ವಾಪಸ್ ಸಿಗುತ್ತೆ, ಆ ಮಹಿಳೆ ವಾಪಸ್ ಸಿಗ್ತಾರಾ? ಇಲ್ಲ. ಬಹುಶಃ ಇವರಿಬ್ರು ತಂದೆ ಮತ್ತು ಪತಿ ಮತ್ತು ಮಗ ಅಂತ ಕಾಣಿಸುತ್ತೆ. ಆ ಮಹಿಳೆ ಮಗ ಅಂತ ನೋಡಿ, ಅವ್ರ ಶರ್ಟ್ ಎಲ್ಲ ರಕ್ತಮಯವಾಗಿದೆ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಈ ಕೇಸ್ನಲ್ಲಿ. ಜಮೀನಿಗೋಸ್ಕರ ಅದನ್ನೊಂದು ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋ ಬದಲಿಗೆ ಸ್ನಾನ ಮಾಡ್ತಾ ಇದ್ದಂತ ಮಹಿಳೆಯನ್ನ ಎಳ್ಕೊಂಡು ಬಂದು ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವಿಕೃತ ಮನಸ್ಥಿತಿಗಳಿಗೆ ಒಂದು ಧಿಕ್ಕಾರ ಇದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.